ಯಾರೆಲ್ಲ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ತಾ ಇದ್ದೀರಾ, ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿ ನೀವು ಸಹ ಯಾರೆಲ್ಲ ಆಫೀಸ್ಗೆ ಹೋಗ್ತಾ ಇದ್ದೀರಾ, ಸೊ ಅವ್ರಿಗೆ ದಿ ಬೆಸ್ಟ್ ವಿಡಿಯೋ ಅಂತ ನಾನು ಹೇಳ್ತೀನಿ. ನಿಮ್ಮ ಮನೇಲೂ ಸಹ ಸೇಮ್ ಊಟನ, ಸೇಮ್ ಇಡ್ಲಿ, ಸೇಮ್ ದೋಸೆ, ಚಪಾತಿ, ಚಿತ್ರಾನ್ನ, ಪುಳಿಯೋಗರೆ, ಟೊಮೆಟೊ ಬಾತು, ಪಲಾವ್ನ ತಿಂದು ಅವ್ರಿಗೂ ಸಹ ಬೋರ್ ಆಗಿರುತ್ತೆ. ಈ ಒಂದು ವಿಡಿಯೋನ ನೋಡಿದ್ರೆ ನಿಮ್ಮ ಮನೆಯವ್ರನ್ನೂ ಸಹ ಖುಷಿ ಪಡಿಸ್ತೀರಾ, ನೀವು ಸಹ ಎಂಜಾಯ್ ಮಾಡ್ಕೊಂಡು ತಿಂತೀರಾ, ನಿಮ್ಮ ಮಕ್ಕಳು ಸಹ ಪ್ಲೇಟ್ನ 100% ಖಾಲಿ ಮಾಡ್ತಾರೆ. ಸೊ ಬನ್ನಿ ಏನದಂತ ನೋಡೋಣ. ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ತಿಳಿಸ್ಕೊಡ್ತಾ ಇದ್ದೀನಿ. 30 ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ತಿಳಿಸ್ಕೊಡ್ತೀನಿ. ನಿಮ್ಮ ಮನೆಯವರು ತುಂಬಾನೇ ಖುಷಿ ಆಗ್ತಾರೆ, ಏನಪ್ಪ ಪ್ರತಿ ದಿವಸ ಒಂದೊಂದು ವೆರೈಟೀಸ್ನ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾವು ಯೂಶಲಿ ವೀಕ್ಗೆ ಇಂತಿಂತ ಐಟಮ್ಸ್ ಅಂತ ಫಿಕ್ಸ್ ಆಗಿರ್ತೀವಿ, ಈ ವೀಕ್ ಅದನ್ನೇ ಮಾಡ್ತೀವಿ, ನೆಕ್ಸ್ಟ್ ವೀಕ್ ರೊಟೀನ್ ಸೇಮೇ ಮಾಡ್ತೀವಿ. ಬಟ್ ಇಲ್ಲಿ ನಾನು ಎಂಟೈರ್ 1 ಮಂತ್ಗೆ ಒಂದು ಐಟಮ್ ಸಹ ರಿಪೀಟ್ ಆಗೋದಿಲ್ಲ. ಡಿಫ್ರೆಂಟ್ ಐಟಮ್ಸ್ ಇರುತ್ತೆ, ಡಿಫ್ರೆಂಟ್ ಸ್ಪೆಷಲ್ ವೆರೈಟಿ ರೆಸಿಪೀಸ್ ಇರುತ್ತೆ, ಬ್ರೇಕ್ಫಾಸ್ಟ್ ರೆಸಿಪೀಸು. ಖಂಡಿತವಾಗ್ಲೂ ಈ ವಿಡಿಯೋ ಪ್ರತಿಯೊಬ್ಬ ಗೃಹಿಣಿ, ಪ್ರತಿಯೊಬ್ಬ ಕುಕಿಂಗ್ ವುಮನ್ ನೋಡಲೇಬೇಕಾಗಿರೋಂಥ ವಿಡಿಯೋ ಇದು. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಖಂಡಿತವಾಗ್ಲೂ ನಿಮ್ಗೆ ಈ ಒಂದು ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಜೊತೆಗೆ ಈ ಒಂದು 30 ರೆಸಿಪೀಸ್ ನಾನು ಒಂದೇ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ತುಂಬಾ ಲೆಂತ್ ಆಗುತ್ತೆ ವಿಡಿಯೋ. ಅದಕ್ಕೋಸ್ಕರ ನಾನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ಪ್ರತಿ ಪಾರ್ಟಲ್ಲೂ 10 ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ಲೆಂತ್ ಆಗಿಬಿಟ್ರೆ ನಂಗೆ ಅಪ್ಲೋಡ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿಕೊಂಡು ಒಂದೊಂದು ಪಾರ್ಟ್ ಆಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ದೆನ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ನಾನು ಒಬ್ಬ ಗೃಹಿಣಿಗೆ ಸಂಬಂಧಪಟ್ಟಂಗೆ ಎಲ್ಲ ಥರದ ಇನ್ಫಾರ್ಮೇಷನ್ನ ನಾನು ಕೊಡ್ತೀನಿ. ಪ್ರತಿಯೊಬ್ಬ ಹೇರ್ ಸ್ಟೈಲ್ ಇರ್ಬೋದು, ಬ್ಲೌಸ್ ಡಿಸೈನ್ಸ್ ಇರ್ಬೋದು, ಹ್ಯಾಕ್ಸ್ ಇರ್ಬೋದು, ಕಿಚನ್ ಹ್ಯಾಕ್ಸ್ ಇರ್ಬೋದು. ಸೊ ಈ ಥರ ಒಬ್ಬ ಗೃಹಿಣಿ ಹ್ಯಾಪಿಯಾಗಿ ಅವ್ರನ್ನ ಫ್ಯಾಮಿಲಿನ ನೋಡ್ಕೊಳ್ಳೋದಕ್ಕೆ ಏನೇನು ಥಿಂಗ್ಸ್ ಬೇಕು, ಸೊ ಅದ್ರ ಎಲ್ಲದ್ರ ಬಗ್ಗೆನೂ ನಾನು ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನನಗೆ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಮತ್ತೆ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಸೊ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈಗ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ. ಸೊ ಆನಿಯನ್ ಮಸಾಲಾ ರೈಸ್ ಇದು. ಸೊ ಸಿಂಪಲ್ಲಾಗಿ ಮಾಡ್ಕೊಬೋದು, ಎಷ್ಟು ಬೇಗ ಆಗ್ಬಿಡುತ್ತೆ ಅಂತ ನೀವೇ ನೋಡಿ. ಸೊ ಈರುಳ್ಳಿ, ಉಪ್ಪು, ಖಾರದ ಪುಡಿ ಮತ್ತು ಸ್ವಲ್ಪ ಜೀರಿಗೆ. ಸೊ ಇಷ್ಟನ್ನ ಫಸ್ಟ್ ನೀವು ಗ್ರೈಂಡ್ ಮಾಡ್ಕೊಬೇಕು, ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬಿಟ್ಟು ಸೊ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಪೇಸ್ಟ್ ರೆಡಿ ಆಯಿತು. ನೆಕ್ಸ್ಟು ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ ಮತ್ತು ಕಡಲೆಬೇಳೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ. ಸೊ ಇಷ್ಟನ್ನು ಹಾಕ್ಬಿಟ್ಟು ನೀವು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಇದಕ್ಕೆ ಯಾವುದೇ ರೀತಿಯಾದ ಈರುಳ್ಳಿ ಏನೂ ಅವಶ್ಯಕತೆ ಇಲ್ಲ, ತುಂಬ ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಯಾಕಂದರೆ ನಮಗೆ ಫಾಸ್ಟಾಗಿ ಮಾಡೋ ಅಂಥ ಒಂದು ರೆಸಿಪೀಸೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಸೊ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇಷ್ಟ ಆದಮೇಲೆ ನೀವು ಆಗಲೇ ರುಬ್ಬಿಟ್ಕೊಂಡಿದ್ರಲ್ವ ಮಸಾಲೆ, ಅದನ್ನು ಹಾಕ್ಬಿಟ್ಟು, ಯಾಕಂದರೆ ಹಸಿ ಮಸಾಲೆ ಅಲ್ವಾ ನಾವು ರುಬ್ಬಿಟ್ಕೊಂಡಿರೋದು, 1 ರಿಂದ 2 ನಿಮಿಷ ಅಥವಾ 1.5 ನಿಮಿಷ ಅಷ್ಟು ನೀವು ಅದನ್ನು ಮಸಾಲೆನ ಫ್ರೈ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಅದರಲ್ಲಿರುವಂಥ ಒಂದು ಈರುಳ್ಳಿ ಮತ್ತು ಪುಡಿದೆಲ್ಲ ಹಸಿ ವಾಸನೆ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಈ ಮಸಾಲೆ ಹಾಕ್ಕೊಂಡು 1 ರಿಂದ 2 ನಿಮಿಷ ಅಷ್ಟು ಮಾತ್ರ ನೀವು ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ ಎಷ್ಟು ತೆಳ್ಳಕ್ಕಾಗಿದೆ. ಸೊ ನೆಕ್ಸ್ಟ್ 1 ರಿಂದ 2 ನಿಮಿಷ ಅಷ್ಟು ನೀವು ಫ್ರೈ ಮಾಡ್ಕೊಂಡ್ರೆ ಸೊ ಯಾವ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ, ತೋರಿಸ್ತೀನಿ ನಾನು. ಸೊ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಸೇಮ್ ಯಾವಾಗಲೂ ಅದೇ ಚಿತ್ರಾನ್ನ, ಅದೇ ಪುಳಿಯೋಗರೆ ಅಲ್ವಾ. ಸೊ ಈ ಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ರೆ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ, ನಮಗೂ ತಿನ್ನೋದಕ್ಕೆ ಬಾಯಿಗೆ ರುಚಿ ಚೆನ್ನಾಗಿರುತ್ತೆ. ಸೊ ನೋಡಿ ಇಷ್ಟು ಮಾತ್ರ ಆಗಬೇಕು. ಸೊ ಆ ಕನ್ಸಿಸ್ಟೆನ್ಸಿಯಿಂದ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಫ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ ರೈಸ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಟೇಸ್ಟಿ ಆದಂಥ ಸೊ ಈರುಳ್ಳಿ ಮಸಾಲ ರೈಸ್ ಅಥವಾ ಈರುಳ್ಳಿ ರೈಸು ನಮಗೆ ರೆಡಿ ಆಗುತ್ತೆ. ನೋಡಿ ಎಷ್ಟು ಬೇಗ ಆಗಿಬಿಡ್ತು, ಇದಕ್ಕೇನು ಹವರ್ಸ್ ಗಟ್ಲೇನೂ ಟೈಮ್ ತೊಗೊಳ್ಳೋದಿಲ್ಲ. ಸೊ ನೋಡಿ ಎಷ್ಟು ಕ್ವಿಕ್ಕಾಗಿ ಆಗಿಬಿಡುತ್ತೆ ಅಂದರೆ ಅಷ್ಟು ಕ್ವಿಕ್ಕಾಗಿ ಆಗುತ್ತೆ. ಸೊ ಇದನ್ನು ನೀವು ಬೇಕಾದ್ರೆ ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ 2 to 3 ಡೇಸ್ ಸಹ ಯೂಸ್ ಮಾಡ್ಬೋದು. ಇನ್ಸ್ಟೆಂಟಾಗೆ ಮಾಡ್ಕೊಬೇಕಂತನೂ ಏನಿಲ್ಲ. ಸೊ ನೀವು ಹಾಗೆ ಹೊರಗಡೆ ಇರ್ತೀವಿ ಅಂದರೆ 1 ಡೇ ಇಡ್ಬೋದು ಅಷ್ಟೇ, ಆಮೇಲೆ ಕೆಟ್ಟೋಗ್ಬಿಡುತ್ತೆ. ಇದು ಮಸಾಲೆ ಇರೋದಿಲ್ಲ. ಸೊ ತುಂಬಾ ರುಚಿಯಾಗಿರುತ್ತೆ. ಒಂದ್ಸತಿ ನೀವು ಈ ರೈಸ್ನ ಟ್ರೈ ಮಾಡಲೇಬೇಕು. ಆ ಮಸಾಲೆ ಸ್ವಲ್ಪ ಆ ಫ್ಲೇವರ್ ಹೋಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನೆಕ್ಸ್ಟು ಬ್ರೇಕ್ಫಾಸ್ಟ್ ರೆಸಿಪಿನ ನೋಡೋಣ ಬನ್ನಿ. ಈಗ ವಾಂಗಿಬಾತ್ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಸೊ ಒಂದು ಪಾತ್ರೆಗೆ
ಎಣ್ಣೆ, ಉದ್ದಿನಬೇಳೆ, ಕಡಲೆಬೇಳೆ. ಉದ್ದಿನಬೇಳೆ ಹಾಕೋದ್ರಿಂದನೇ ವಾಂಗಿಬಾತ್ ನಮಗೆ ಫ್ಲೇವರ್ ಚೆನ್ನಾಗಿರೋದು. ಸೊ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಆದಮೇಲೆ ಈಗ ಸಾಸಿವೆ ಹಾಕಿ, ಯಾಕಂದರೆ ಸ್ವಲ್ಪ ಆಯಿಲ್ ಜಾಸ್ತಿ ಇರೋದ್ರಿಂದ ಸಾಸಿವೆ ಸಿಡಿದ್ಬಿಟ್ರೆ ಎಣ್ಣೆಲಿ ಏನೂ ಸಾಸಿವೆ ಇರೋದಿಲ್ಲ, ಎಲ್ಲ ಹೊರ್ಗಡೆನೇ ಇರುತ್ತೆ. ಸಾಸಿವೆ ಸಿಡಿದಾದಮೇಲೆ ಇದಕ್ಕೆ ಈರುಳ್ಳಿ ಏನು ಅವಶ್ಯಕತೆ ಇಲ್ಲ ವಾಂಗಿಬಾತ್ಗೆ. ಕೆಲವರು ಹಾಕ್ತಾರೆ, ಬಟ್ ನನಗೆ ಈರುಳ್ಳಿ ಹಾಕಿ ವಾಂಗಿಬಾತ್ ಮಾಡಿದ್ರೆ ಇಷ್ಟ ಆಗೋದಿಲ್ಲ. ಸೊ ಈ ವಾಂಗಿಬಾತ್ ಬಿಳಿ ಬದನೆಕಾಯಿ ಬರುತ್ತಲ್ವ, ಅದನ್ನು ಕಟ್ ಮಾಡಿ ಸೊ ನೀವು ಸೈಡ್ಗೆ ಇಟ್ಕೊಂಡು ಆದಷ್ಟು ನೀರಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಇಲ್ಲಾಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಅದನ್ನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಈಗ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ವಾಂಗಿಬಾತ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಯೂಶ್ವಲಿ ಸಾಸಿವೆ ಹಾಕಿ ಕರಿಬೇವಿನ ಸೊಪ್ಪು ಹಾಕ್ಬಿಡ್ತೀವಿ. ಸೊ ಬಟ್ ಈ ಥರ ಒಂದು ಸತಿ ಮಾಡಿ ನೋಡಿ ಹೇಗಿರುತ್ತೆ ಅಂತ, ನಿಮಗೆ ನೋಡಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಇದಾದಮೇಲೆ ಚೆನ್ನಾಗಿ ನೀಟಾಗಿ ಬೆಂದಿದೆಯಾ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಸತಿ ನೋಡ್ಕೊಬೇಕಾಗುತ್ತೆ ನೀವು, ಯಾಕಂದರೆ ವಾಂಗಿಬಾತ್ಗೆ ಬದನೆಕಾಯಿ ಚೆನ್ನಾಗಿ ಬೆಂದ್ರೇ ಅದು ರುಚಿ ಚೆನ್ನಾಗಿರೋದು. ಸೊ ಇಷ್ಟು ನೀಟಾಗಿ ಬೆಂದಾದಮೇಲೆ ಒಂದು 90% ಬೆಂದಾಗಿದೆ ಅಂತ ಆದಮೇಲೆ ಸೊ ನೀವು ಹುಣಸೆಹಣ್ಣು ಹುಳಿ ಹಾಕಬೇಕು. ಇದಕ್ಕೆ ಒಂದು 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಟು ಅದನ್ನು ಕಿವುಚ್ಕೊಂಡು ಪಿಪ್ಪೆನೆಲ್ಲ ತೆಗೆದು ಹೊರಗಡೆ ಹಾಕಿ ಹುಳಿನ ಮಾತ್ರ ನಾನು ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ನೀವು ಹುಣಸೆಹಣ್ಣು ಹುಳಿನ ಹಾಕ್ಕೊಂಡು ಸೊ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಬೇಕು ಇದನ್ನು, ಯಾಕಂದರೆ ನೀವು ಫಸ್ಟೇ ಹುಳಿನ ಹಾಕ್ಬಿಟ್ರೆ ಏನೂ ಬೇಯೋದಿಲ್ಲ, ಇದು ಬದನೆಕಾಯಿ ಒಂದು ಸ್ವಲ್ಪ ಕೂಡ ಬೇಯೋದಿಲ್ಲ, ಹಾಗೇ ಇದ್ಬಿಡುತ್ತೆ. ಇಲ್ಲ ಜಾಸ್ತಿ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಸೊ ಈ ಥರ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ಆಗಿಬಿಡುತ್ತೆ ನಮಗೆ. ಸೊ ಹುಣಸೆಹಣ್ಣು ಹುಳಿನ ಹಾಕ್ಬಿಟ್ಟು ಸೊ ಇದಾದಮೇಲೆ ನೀವು ಇದಕ್ಕೆ ವಾಂಗಿಬಾತ್ ಪೌಡರ್ನ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಒಂದು ವಾಂಗಿಬಾತ್ ಪೌಡರ್ ಇದು. ಸೊ ಇದನ್ನು ನಾವು ಯೂಸ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಇನ್ಸ್ಟೆಂಟಾಗಿ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಆಬ್ವಿಯಸ್ಲಿ ನೀವು ಸಾಂಬಾರು ಪುಡಿ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಕೊಬೋದು. ಸೊ ವಾಂಗಿಬಾತ್ ಪೌಡರ್ ಹಾಕಿ ಸ್ಟವ್ ಆಫ್ ಮಾಡಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಬೇಕು. ಸೊ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನ ಎತ್ತಿ ಸೈಡಲ್ಲಿ ಇಟ್ಕೊಂಡು ಸ್ವಲ್ಪ ರೈಸ್ನ ಆ್ಯಡ್ ಮಾಡಿಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಟೇಸ್ಟ್ ಮಾತ್ರ ತುಂಬಾ ರುಚಿಯಾಗಿತ್ತು. ಸೊ ನೀವೊಂದು ಸತಿ ಈ ಥರ ಒಂದು ಪ್ರೋಸೆಸ್ನ ವಾಂಗಿಬಾತ್ನ ಟ್ರೈ ಮಾಡಿ, 100% ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ, ನೀವು ಆದಷ್ಟು ಈ ಥರ ನಿಮ್ಮ ಪ್ಲೇಟ್ನ ನೀವು ರೆಡಿ ಮಾಡ್ಕೊಬೇಕಾಗುತ್ತೆ. ಸೊ ವೆಜಿಟೇಬಲ್ಸ್ ನೀವು ರೈಸ್ ತಿಂತಾ ಇದ್ದೀರಾ ಅಂತಂದರೆ ಅದ್ರ ಜೊತೆಗೆ ವೆಜಿಟೇಬಲ್ಸ್ ಜಾಸ್ತಿ ಇರಬೇಕು, ಆವಾಗಲೇ ನಮಗೆ ಆರೋಗ್ಯ ಚೆನ್ನಾಗಿರೋದು. ನೋಡಿ ಮುಲ್ಲಂಗಿ ಮತ್ತು ಟೊಮೆಟೊ, ತೊಂಡೆಕಾಯಿ, ಕ್ಯಾರೆಟು, ಸೌತೆಕಾಯಿ. ಸೊ ಈ ಥರ ನೀವು ಯೂಸ್ ಮಾಡಿದ್ರೆ ನಮ್ಮ ಡಯಟು ಹೆಲ್ತು ಮತ್ತು ಚೆನ್ನಾಗಿರುತ್ತೆ. ಸೊ ನಾವು ಬ್ಯಾಲೆನ್ಸ್ಡ್ ಆಗಿರೋವಂಥ ಒಂದು ಫುಡ್ಡು ತಿಂತಾ ಇದ್ದೀವಿ ಅಂತ ಅರ್ಥ. ಸೊ ಇಷ್ಟ ಆದರೆ ಸೊ ಟೇಸ್ಟಿ ಆದಂಥ ವಾಂಗಿಬಾತ್ ರೆಡಿನೇ ಆಗಿಬಿಡುತ್ತೆ. ಸೊ ಒಂದು ಸತಿ ನೀವು ಈ ಥರ ಟ್ರೈ ಮಾಡಿ ನೋಡಿ, ಸೊ ನಿಮಗೆ ರುಚಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ನಾನು ನಿಮಗೆ ಸಿಂಪಲ್ಲಾಗಿ ಪನ್ನೀರ್ ರೈಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ರೈಸು ನಮಗೆ ತುಂಬ ರುಚಿ ಕೊಡುತ್ತೆ, ಜೊತೆಗೆ ನಮಗೆ ಎನರ್ಜಿ ಸಹ ಕೊಡುತ್ತೆ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅವ್ರಿಗಂತೂ ಒಳ್ಳೆ ಪ್ರೋಟೀನ್ ಇರೋಂಥ ಒಂದು ಬ್ರೇಕ್ಫಾಸ್ಟೇ ಇದಾಗಿರುತ್ತೆ. ಸೊ ನಾವು ಯಾವಾಗೂ ಸೇಮ್ ಪನ್ನೀರ್ನ ಒಂದೇ ಥರ ತಿಂದು ಬೋರ್ ಆಗಿದ್ರೆ ಈ ಥರ ಸಹ ಟ್ರೈ ಮಾಡ್ಬೋದು. ಸೊ ಫಸ್ಟ್ ಇಲ್ಲಿ ನಾವು ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅಂತ ಸಿಡಿದ್ಮೇಲೆ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿನ ಕೆಂಪಗಾಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ನೀವು ಬೇಯಿಸ್ಕೊಬೇಕಾಗುತ್ತೆ. ನಾನು ಪ್ರತಿ ಸತಿ ಹೇಳ್ತೀನಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಆ ಒಂದು ಡಿಶ್ ರುಚಿ ಹೆಚ್ಚಾಗುತ್ತೆ. ಸೊ ಈಗ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕಿ ನೀಟಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ನೀವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ಟೊಮೆಟೊ ಮತ್ತು ಈರುಳ್ಳಿ ಎಷ್ಟು ಚೆನ್ನಾಗಿ ಬಂದರೆ ಅಷ್ಟು ರುಚಿ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿದು. ಸೊ ನೋಡಿ, ಇದು ಮನೇಲಿ ಮಾಡಿರೋಂಥ ಒಂದು ಪನ್ನೀರು, 200 ಗ್ರಾಮ್ ಆಗೋಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ನಾನು. ಸೊ ಎಲ್ಲ ಇದು ಚೆನ್ನಾಗಿ ಬೆಂದಾದ್ಮೇಲೆ ಅದನ್ನ ಸ್ಲೈಸ್ ಆಗಿ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡು, ಬೆಟರ್ ನೀವು ಸ್ಕ್ವೇರ್ ಶೇಪ್ಗೆ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಆದಷ್ಟು ಸ್ಮಾಲ್ ಪೀಸ್ ಮಾಡ್ಕೊಳ್ಳಿ, ಯಾಕಂದರೆ ಇದು ನಾವು ರೈಸ್ ಮಾಡ್ತಾ ಇರೋದ್ರಿಂದ ಆ ಸ್ಮಾಲ್ ಪೀಸಸ್ ಹಾಕಿದರೆ ನಮಗೆ ರುಚಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಪ್ರತಿ ತುತ್ತಿಗೂ ನಮಗೆ ಬಾಯಿಗೆ ಸಿಗ್ತಾ ಇರುತ್ತೆ ಪನ್ನೀರು, ಅದಕ್ಕೋಸ್ಕರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಪನ್ನೀರನ್ನ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಒಂದು 10-20 ಸೆಕೆಂಡ್ ಅಷ್ಟು ನೀವು ಇದನ್ನು ಬೇಯಿಸ್ಕೊಳ್ಳಿ. ಪನ್ನೀರ್ ಸಾಕು, ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಪನ್ನೀರ್ ಬೇಯಿಸೋ ಅವಶ್ಯಕತೆನೇ ಇಲ್ಲ, ಬಟ್ ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 10-20 ಸೆಕೆಂಡ್ ಬೇಯಿಸ್ಕೊಳ್ಳೋದ್ರಿಂದ ಇದು ನೀಟಾಗಿ ಬೆಂದಾದಮೇಲೆ ನೆಕ್ಸ್ಟ್ ಇದಕ್ಕೆ ರೈಸು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟಿಯಾದಂಥ ರೈಸ್ ರೆಡಿ ಆಗುತ್ತೆ. ಸೊ ಖಾರಕ್ಕೆ ನೀವು ಬೇಕಾದರೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು, ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು, ಅಥವಾ ಖಾರದ ಪುಡಿ ಆದರೂ ಯೂಸ್ ಮಾಡ್ಬೋದು. ಏನಕ್ಕೆ ಅಂತಂದರೆ ಹಸಿಮೆಣಸಿನ್ಕಾಯಿ ಕೆಲವರು ತಿಂತಾರೆ, ಕೆಲವರು ತಿನ್ನೋದಿಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ.
ಆಮೇಲೆ ಸೊ ನಾನು ಹೇಳ್ದಂಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆದಂಥ ಪನ್ನೀರ್ ರೈಸ್ ರೆಡಿನೇ ಆಗಿಬಿಡುತ್ತೆ. ಸೊ ಒಂದ್ಸತಿ ಈ ಥರ ನೀವು ಟ್ರೈ ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ. ಸೊ ಇದು ಒನ್ ಡೇ ಬ್ರೇಕ್ಫಾಸ್ಟ್ ಆಗುತ್ತೆ ನಮಗೆ, ಮಾರ್ನಿಂಗು ಆಗುತ್ತೆ, ನೆಕ್ಸ್ಟ್ ಆಫ್ಟರ್ನೂನ್ ಲಂಚ್ಗೂ ಸಹ ಚೆನ್ನಾಗಿರುತ್ತೆ. ಡ್ರೈ ಆಗೋದಿಲ್ಲ, ಯಾಕಂದರೆ ಪನ್ನೀರ್ ಹಾಕಿರೋದ್ರಿಂದ ಟೆಕ್ಸ್ಚರು ಎಲ್ಲನೂ ತುಂಬ ಚೆನ್ನಾಗಿರುತ್ತೆ, ನಮ್ಗೆ ತಿನ್ನೋದಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ. ಸೊ ಇಷ್ಟು ಪನ್ನೀರ್ ರೈಸ್ ಮಾಡ್ಕೊಳ್ಳೋದು. ಬನ್ನಿ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿನ ನೋಡೋಣ. ಈಗ ನೆಕ್ಸ್ಟ್ ರೆಸಿಪಿ ಮಾರ್ನಿಂಗ್ ಬ್ರೇಕ್ಫಾಸ್ಟು ಖಾರದ್ದನ್ನ. ಇದಂತೂ ಸಕ್ಕತ್ತಾಗಿರುತ್ತೆ, ಸಿಂಪಲಾಗಿ ಆಗುತ್ತೆ, ಟೇಸ್ಟ್ ಸೂಪರಾಗಿರುತ್ತೆ. ಸೊ ಏನಿಲ್ಲ, ಫಸ್ಟ್ ಒಂದು ಕಪ್ ರೈಸ್ಗೆ ಅರಿಶಿನ ಪುಡಿ, ಖಾರದ ಪುಡಿ ಮತ್ತು ಉಪ್ಪು ಇಷ್ಟನ್ನು ಹಾಕಿ ನೀಟಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿ ನೀವು ಸೈಡಲ್ಲಿ ಇಡಿ. ಏನು ಜಾಸ್ತಿ ಹೊತ್ತು ಏನು ಮಾಡಿ, ಜಸ್ಟ್ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಟರೆ ಸಾಕು. ಇದು ಎಷ್ಟು ಸಿಂಪಲಾಗಿ ಆಗುತ್ತೆ ಅಷ್ಟು ಎಕ್ಸಲೆಂಟ್ ಟೇಸ್ಟ್ ಇರುತ್ತೆ. ಸೊ ನೀವು ಒಂದ್ಸತಿ ಇದನ್ನು ಮಾಡಿ, ಇಷ್ಟು ಸಿಂಪಲ್ ಟೇಸ್ಟು ಇಷ್ಟೊಂದು ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ನಿಮಗೇ ಶಾಕ್ ಆಗುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ನೀಟಾಗಿ ಈವನಾಗಿ ಸ್ಪ್ರೆಡ್ ಆಗೋ ಥರ ಸೊ ನೀಟಾಗಿ ರೈಸ್ನೆಲ್ಲನೂ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಈಗ ನೀವು ಇದಕ್ಕೆ ಒಗ್ಗರಣೆ ಮಾಡ್ಕೊಬೇಕಷ್ಟೆ. ಸೊ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ ಹಾಕ್ಕೊಂಡು ಮತ್ತು ಉದ್ದಿನಬೇಳೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ನಿಮ್ಗೆ ಇದಕ್ಕೆ ಕಡಲೆಬೀಜನೂ ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇಷ್ಟು ಹಾಕ್ಬಿಟ್ಟು ಮತ್ತು ಕರಿಬೇವಿನ ಸೊಪ್ಪು ಹಾಕಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ, ಟೊಮೆಟೊ ಏನು ಬೇಡ, ಇದಕ್ಕೆ ಸೂಪರಾಗಿರುತ್ತೆ ಟೇಸ್ಟು. ಇದಾದಮೇಲೆ ನೆಕ್ಸ್ಟು ನೀವು ಮಿಕ್ಸ್ ಮಾಡ್ಕೊಂಡಿರೋಂಥ ಒಂದು ರೈಸ್ನಿಟ್ಟು ಒಂದು ರೈಸಲ್ಲಿ ಪುಡಿ ಇದೆಯಲ್ವಾ, ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಒಂದು 12ರಿಂದ 13 ಆಲ್ಮೋಸ್ಟ್ ಒಂದು 15 ಸೆಕೆಂಡ್ರಿಂದ 20 ಸೆಕೆಂಡಷ್ಟು ನೀವು ಫ್ರೈ ಮಾಡಿಕೊಂಡ್ರೆ ಟೇಸ್ಟಿ ಆದಂಥ ಖಾರದ್ದನ್ನು ರೆಡಿ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಹಸಿ ಈರುಳ್ಳಿ, ನಾಟಿ ಈರುಳ್ಳಿನ ಹಾಕ್ಕೊಂಡು ತಿಂತಾಯಿದ್ರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ನನ್ನ ಚಾನಲ್ನೇ ಆಲ್ಮೋಸ್ಟ್ ಸಿಂಪಲ್ ರೆಸಿಪೀಸ್ನ ನಾನು ತೋರಿಸೋದು, ಇದನ್ನಂತೂ ನೀವು ಟ್ರೈ ಮಾಡಲೇಬೇಕು. ಈಗ ನೆಕ್ಸ್ಟು ಶಾವಿಗೆ ಉಪ್ಪಿಟ್ಟನ್ನ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಯಾಕಂದರೆ ನಮಗೆ ಮಾರ್ನಿಂಗ್ ಬೇಗ ಆಗಬೇಕಲ್ವ, ಅದಕ್ಕೆ ಕುಕ್ಕರಲ್ಲಿ ವಿತ್ ಮೆಷರ್ಮೆಂಟ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಶಾವಿಗೆ ಬಾತನ್ನ ಉಪ್ಪಿಟ್ಟು ಮಾಡಬೇಕಾದ್ರೆ ನಾವು ಬಾಣಲಿಯಲ್ಲಾದರೆ ನೋಡಿಕೊಂಡು, ನೀರು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ನಾವು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ತೀವಿ. ಬಟ್ ಕುಕ್ಕರಲ್ಲಿ ಆ ಥರ ಆಗೋದಿಲ್ವಲ್ಲ, ಅದಕ್ಕೋಸ್ಕರ ನಾನು ವಿತ್ ಮೆಷರ್ಮೆಂಟ್ಸ್ ತೋರಿಸ್ತಾ ಇದ್ದೀನಿ. ಫಸ್ಟ್ ನೋಡಿ, ನನ್ನಲ್ಲಿ ಯಾವ ಕಪ್ಪಲ್ಲಿ ನೀವು 1 ಕಪ್ ಆಗೋಷ್ಟು ನಾನು ಶಾವಿಗೆನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ನೀವು ಫ್ರೈ ಮಾಡ್ಕೊಬೇಕು, ನಾರ್ಮಲ್ ಶಾವಿಗೆ ಉರಿಯೋ ಥರ ಹುರ್ಕೊಳ್ಳಿ. ಅದಾದಮೇಲೆ ಅದೇ ಕುಕ್ಕರ್ಗೆ ಕಡಲೆಬೇಳೆ, ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ ನೀಟಾಗಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಕಡಲೆ ಬೀಜ, ಉದ್ದಿನಬೇಳೆನೂ ಸಹ ನೀವು ಆ್ಯಡ್ ಮಾಡ್ಕೊಬೋದು. ಸೊ ಇದಾದಮೇಲೆ ಈರುಳ್ಳಿ ಹಾಕ್ಕೊಬೇಕು. ನಿಮ್ಗೆ ಈರುಳ್ಳಿ ಬೇಡ ಅಂತೇಳಿ ಸ್ಕಿಪ್ ಮಾಡ್ಕೊಬೋದು. ನಾನು ಆಲ್ಮೋಸ್ಟು ನಾನು ಫಾಸ್ಟಿಂಗ್ ಇರೋ ಟೈಮಲ್ಲಿ ಇದನ್ನು ಮಾಡ್ಕೊಂಡಿರೋದು, ಅದಕ್ಕೋಸ್ಕರ ನಾನು ಈರುಳ್ಳಿನ ಆ್ಯಡ್ ಮಾಡಿಲ್ಲ. ನಾನು ಇಲ್ಲಿ ಟೊಮೆಟೊನ ಆ್ಯಡ್ ಮಾಡಿದ್ದೀನಿ. ಇದಾದಮೇಲೆ ನಿಮ್ಗೆ ಯಾವ್ಯಾವ ತರಕಾರಿ ಬೇಕೋ ಆ ತರಕಾರಿನ ಹಾಕ್ಕೊಳ್ಳಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಬಟಾಣಿ ಮತ್ತು ನೌಕಲು, ಆಲೂಗಡ್ಡೆ ಇಷ್ಟು ಆ್ಯಡ್ ಮಾಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಧನಿಯಾ ಪುಡಿ ಹಾಕ್ಬಿಟ್ಟು, ಸೊ ನೆಕ್ಸ್ಟ್ ನಾನು ಹೇಳಿದ್ನಲ್ವ, 1 ಕಪ್ ಶಾವಿಗೆಗೆ 2 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಬೇಕು ನೀವು, ಆವಾಗಲೇ ಪರ್ಫೆಕ್ಟ್ ಆದಂಥ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಇಷ್ಟಾದಮೇಲೆ ಲಿಡ್ ಕ್ಲೋಸ್ ಮಾಡಿ 1 ವಿಷಿಲ್ ಕೂಗಿಸ್ಕೊಂಡ್ರೆ ಟೇಸ್ಟಿಯಾದಂಥ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಸೊ ನೋಡಿ, ನಿಮಗೆ ಇನ್ನೂ ತೆಳ್ಳಗೆ ಬೇಕಂದರೆ ಒಂದು ಕಪ್ಪಿಗೆ 1.5 ಕಪ್ ಅಷ್ಟು ಹಾಕ್ಕೊಳ್ಳಿ. ಇಷ್ಟು ಮಾತ್ರ ಓಕೆ ಸಾಕು ಅಂತ ಅಂದರೆ ಸೊ 1 ಕಪ್ಗೆ 2 ಕಪ್ ಆಗೋಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಟೇಸ್ಟಿಯಾದಂಥ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ಕುಕ್ಕರಲ್ಲಿ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ ಬಂದು ಪನ್ನೀರ್ ಬುರ್ಜಿ ರೈಸ್. ಸೊ ಇದನ್ನು ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು. ನೋಡಿ, ಇದು ಮನೇಲಿ ಮಾಡ್ಕೊಂಡಿರೋಂಥ ಪನ್ನೀರ್, ಜಸ್ಟ್ ಈಗ ತಾನೇ ಪ್ರಿಪೇರ್ ಮಾಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ನೀವು ಇದನ್ನು ಸ್ಮ್ಯಾಶ್ ಮಾಡ್ಕೊಬೇಕು. ಈ ಥರ ಮಾಡೋದ್ರಿಂದ ನೀವು ಆ ಪನ್ನೀರ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಸೊ ನೀಟಾಗಿ ನಿಮಗೆ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಪೀಸಸ್ ಥರ ಇರಬೇಕಂದ್ರೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಪೂರ್ತಿ ನುಣ್ಣಕ್ಕಿರಬೇಕು ಅಂದರೆ ನೀಟಾಗಿ ನುಣ್ಣಕ್ಕೆ ನೀವು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ಇದು ರೆಡಿ ಆಯಿತು, ಇದನ್ನು ಸೈಡ್ಗೆ ಇಡೋಣ. ಸೊ ನೆಕ್ಸ್ಟು ಒಂದು ಬಾಣಲಿಗೆ ಎಣ್ಣೆ ಮತ್ತು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಸೊ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಸೊ ಇದನ್ನು ಫಸ್ಟು ನೀವು ಪನ್ನೀರ್ ಬುರ್ಜಿ ಮಾಡ್ಕೊಳ್ಳೋದ್ರಿಂದ ಸೇಮ್ ಎಗ್ ಬುರ್ಜಿಗಿಂತನೂ ತುಂಬಾ ರುಚಿಯಾಗಿರುತ್ತೆ. ಇದು ನಮಗೆ ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟು ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿನ ನೀಟಾಗಿ ನೀವು ಇದನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಂಡ್ರೆ ರುಚಿ ಚೆನ್ನಾಗಿರೋದು. ಇದೆಲ್ಲ ಫ್ರೈ ಆದಮೇಲೆ ನೀವು ಇದಕ್ಕೆ ಬೇಕಾಗಿರೋಂಥ ಒಂದು ಆಗಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಒಂದು ಪನ್ನೀರನ್ನ ಇದಕ್ಕೆ ನೀವು ಆ್ಯಡ್ ಮಾಡ್ಕೊ ಈಗ. ಸೊ ಇದನ್ನು ನೀವು ಪನ್ನೀರನ್ನ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ, ಒಂದು 10ರಿಂದ 15 ಸೆಕೆಂಡ್ ಸುಮ್ಮನೆ ಹಂಗೆ ತಿರುಗಿಸ್ಕೊಂಡ್ರೆ ಸಾಕು.
ಪನ್ನೀರು ನೀಟಾಗಿ ಬೆಂದ್ಕೊಳ್ಳುತ್ತೆ. ಯಾಕಂದರೆ ನಾವು ಆಲ್ರೆಡಿ ಬಾಯ್ಲ್ ಮಾಡಿ ಪನ್ನೀರ್ ಮಾಡ್ಕೊಂಡಿರೋದಲ್ವ, ಇದನ್ನು ಕುಕ್ ಮಾಡೋ ಅವಶ್ಯಕತೆ ಏನಿಲ್ಲ. ಆಲ್ರೆಡಿ ಉಪ್ಪು ಖಾರ ಹಾಕಿರೋದ್ರಿಂದ ಸೊ ಇನ್ ಕೇಸ್ ನಿಮಗೆ ರಿಕ್ವೈರ್ಡ್ ಇದ್ದರೆ ರೈಸ್ಗೆ ನೋಡಿಕೊಂಡು ಉಪ್ಪು ಖಾರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಒಂದು 1/2 ಸ್ಪೂನ್ ಆಗೋಷ್ಟು ಗರಂ ಮಸಾಲೆನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಇಬ್ಬರಿಗೆ ಆಗೋಷ್ಟು ಅಷ್ಟೇ ನಾನು ಮಾಡ್ತಾ ಇರೋದು, ಜಾಸ್ತಿ ಮಾಡ್ಕೊಳ್ತಾ ಇಲ್ಲ. ನಿಮಗೆ ಜಾಸ್ತಿ ಬೇಕಂದರೆ ಕ್ವಾಂಟಿಟಿ ನೋಡಿಕೊಂಡು ನೀವು ಎಕ್ಸ್ಟ್ರಾ ಮಾಡ್ಕೊಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋಂಥ ಒಂದು ರೈಸ್ನ ಹಾಕಿ ನುಣ್ಣಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದಂಥ ಪನ್ನೀರ್ ಬುರ್ಜಿ ರೈಸ್ ನಮಗೆ ರೆಡಿನೇ ಆಗಿಬಿಡುತ್ತೆ. ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು ನೆಕ್ಸ್ಟ್ ಇದಕ್ಕೆ. ಸೊ ಇಷ್ಟು ಮಾಡಿದ್ರೆ ಟೇಸ್ಟಿಯಾದಂಥ ಪನ್ನೀರ್ ಬುರ್ಜಿ ರೈಸ್ ರೆಡಿ ಆಯಿತು. ಸೊ ನೀವು ಸಹ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಆಫ್ಟರ್ನೂನ್ ಲಂಚ್ಗೂ ಸಹ ಆಗುತ್ತೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು, ತಿನ್ನೋದಕ್ಕೂ ಅಷ್ಟೇ ಅಲ್ಲಲ್ಲಿ ಪನ್ನೀರ್ ಸಿಗ್ತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈಗ ಅವಲಕ್ಕಿ ಕ್ಯಾಪ್ಸಿಕಮ್ ರೈಸ್ ಹೇಗೆ ಮಾಡೋದಂತ ನೋಡೋಣ. ಸೊ ಫಸ್ಟ್ ನಿಮಗೆ ಎಷ್ಟು ಅವಲಕ್ಕಿ ಬೇಕೋ ಅಷ್ಟನ್ನು ತೊಗೊಂಡು ನೀಟಾಗಿ ವಾಶ್ ಮಾಡಿ 2ರಿಂದ 3 ಸತಿ ವಾಶ್ ಮಾಡಿ, ತುಂಬ ಗಲೀಜಿರುತ್ತೆ ಅವಲಕ್ಕಿಯಲ್ಲಿ. ಸೊ ಇದು ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ, ಪೇಪರ್ ಅವಲಕ್ಕಿ ಎಲ್ಲ, ಗಟ್ಟಿ ಅವಲಕ್ಕಿನೇ ಬೇಕಿದ್ದಕ್ಕೆ. ಸೊ ನೀಟಾಗಿ ನೀವು ಇದನ್ನು ವಾಶ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ನೀವು ಒಗ್ಗರಣೆ ಎಲ್ಲ ಮಾಡ್ಕೊಳ್ಳೋಷ್ಟೊಳಗೆ ಪರ್ಫೆಕ್ಟಾಗಿ ನೆಂದಿರುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸೊ ಕೊತ್ತಂಬರಿ ಬೀಜ, ಕಡಲೆ ಬೀಜ, ಕಡಲೆಪಪ್ಪು, ಜೀರಿಗೆ ಮತ್ತು ಕೊಬ್ಬರಿ. ಸೊ ಇಷ್ಟನ್ನ ನೀವು ಸೊ ಮೀಡಿಯಮ್ ಫ್ಲೇಮಲ್ಲಿ ಹದವಾಗಿ ಹುರ್ಕೊಬೇಕು. ಜಾಸ್ತಿ ಸೀದು ಹೋಗಬಾರ್ದು, ಕಡಿಮೆನೂ ಉರಿಬಾರ್ದು. ಸೊ ಇಷ್ಟು ಮಾತ್ರ ನೀವು ಹುರ್ಕೊಬೇಕಾಗುತ್ತೆ. ಸ್ವಲ್ಪ ಕಪ್ಪಗೆ ಆಗಿಬಿಡ್ತು, ಆದರೂ ಸ್ವಲ್ಪ ಕಡಿಮೆ ಮೀಡಿಯಮಲ್ಲಿ ಇಟ್ಕೊಂಡು ನೀವು ಕರೆಕ್ಟಾಗಿ ಹುರ್ಕೊಳ್ಳಿ. ಸೊ ಇದಾದಮೇಲೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಖಾರ ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ನೀವು ಇದನ್ನು ತರಿಯಾಗಿ ಇಷ್ಟು ಮಾತ್ರ ನೀವು ಪೌಡ್ರ್ ಮಾಡ್ಕೊಬೇಕು. ಜಾಸ್ತಿ ನುಣ್ಣಕ್ಕೆ ಬೇಡ, ಚೆನ್ನಾಗಿರೋದಿಲ್ಲ. ಸೊ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ. ಆ್ಯಕ್ಚುಲಿ ನಾನಿಲ್ಲಿ ಕಡಲೆಬೀಜ ಎಣ್ಣೆ ಯೂಸ್ ಮಾಡ್ತಾ ಇರೋದು. ಸೊ ನಿಮಗೆ ಯಾವ ಥರ ಎಣ್ಣೆ ಯೂಸ್ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟು ಕಡಲೆಬೀಜ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ನೀಟಾಗಿ ನೀವು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ. ಕಡಲೆಬೀಜ ನೀಟಾಗಿ ಸಿಡಿಯೋವರೆಗೂ ನೀಟಾಗಿ ನೀವು ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ. ಅರ್ಧಂಬರ್ಧ ಕಡಲೆಬೀಜ ಬೆಂದ್ರೂ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಸೊ ನೆಕ್ಸ್ಟ್ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಕ್ಯಾಪ್ಸಿಕಮ್ ಹಾಕ್ಕೊತೀನಿ. ಸೊ ಇದಕ್ಕೆ ನೀವು ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ಬೆಂದಾದ್ಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಬೋದು. ಬಟ್ ನನಗೆ ಈ ಕ್ಯಾಪ್ಸಿಕಮ್ ಯೂಸ್ ಮಾಡಿದ್ರೆ ಮತ್ತು ಎಲೆಕೋಸು ಯೂಸ್ ಮಾಡಿದ್ರೆ ಈರುಳ್ಳಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ನನಗೆ ಫೀಲ್ ಆಗುತ್ತೆ ಟೇಸ್ಟ್ ವೈಸು. ಅದಕ್ಕೆ ನಾನು ಕ್ಯಾಪ್ಸಿಕಮ್ ಮತ್ತು ಎಲೆಕೋಸನ್ನ ಯೂಸ್ ಮಾಡಿದ್ರೆ ಈರುಳ್ಳಿ ಯೂಸ್ ಮಾಡೋದಿಲ್ಲ ನಾನು. ಕ್ಯಾಪ್ಸಿಕಮ್ ಹಾಕ್ಕೊಂಡು ನೆಕ್ಸ್ಟ್ ನೀವು ಪುಡಿ ಮಾಡ್ಕೊಂಡಿರೋಂಥ ಒಂದು ಪೌಡರ್ನ ಹಾಕಿ, ಅವಲಕ್ಕಿ ನೆನೆಸಿಟ್ಟಿರೋಂಥ ಒಂದು ಅವಲಕ್ಕಿನ ಹಾಕ್ಕೊಂಡ್ರೆ ಟೇಸ್ಟಿಯಾದಂಥ ಕ್ಯಾಪ್ಸಿಕಮ್ ಅವಲಕ್ಕಿ ರೈಸ್ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ರೆ ಟೇಸ್ಟಿಯಾದಂಥ ರೈಸ್ ರೆಡಿನೇ ಆಗಿಬಿಡುತ್ತೆ. ಸೊ ನೀವು ರೈಸಲ್ಲಿ ಕ್ಯಾಪ್ಸಿಕಮ್ ರೈಸ್ನ ಮಾಡಿರ್ತೀರ, ಸೊ ಇದಕ್ಕೆ ನೀವು ರೈಸು ಉಪಯೋಗಿಸಿ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಅವಲಕ್ಕಿಯಲ್ಲಿ ಮಾಡಿದ್ರೆ ಹೇಗಿರುತ್ತೆ ಅಂತ ನೋಡೋಣ ಅಂತ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಸೊ ನೀವು ಸಹ ಈ ಥರ ಅವಲಕ್ಕಿಯಲ್ಲಿ ಕ್ಯಾಪ್ಸಿಕಮ್ ರೈಸ್ನ ಈ ಥರ ಮಸಾಲೆ ಪ್ರಿಪೇರ್ ಮಾಡಿಕೊಂಡು ಟ್ರೈ ಮಾಡಿ, ಒಂದು ಸತಿ ಮಾಡಿ ತಿಂದು ನೋಡಿ, ತುಂಬಾ ರುಚಿ ಚೆನ್ನಾಗಿರುತ್ತೆ. ಸೊ ನೀವು ಸಹ ಪದೇ ಪದೇ ಇದೇ ಥರ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ. ಈಗ ಸಿಂಪಲ್ಲಾಗಿ ಪುದೀನ ರೈಸ್ ಹೇಗೆ ಮಾಡೋದಂತ ನೋಡೋಣ. ಸೊ 1.5 ಈರುಳ್ಳಿ, 2 ಟೊಮ್ಯಾಟೊ ಮತ್ತು 2 ಇಂಚ್ ಆಗುವಷ್ಟು ಶುಂಠಿ ಎಲ್ಲ ಹಸಿದೆ ಹಾಕ್ಕೊಳ್ಳಿ. ಸೊ ಒಂದು ಮೀಡಿಯಮ್ ಸೈಜಷ್ಟು ಒಂದು ಕಂಪ್ಲೀಟ್ ಬೆಳ್ಳುಳ್ಳಿ, ಇದು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ನಾನು ಸಿಪ್ಪೆ ಸುಲಿದಿಲ್ಲ. ಸೊ ಫಾರಮ್ ಬೆಳ್ಳುಳ್ಳಿ ಆದರೆ ಖಂಡಿತವಾಗ್ಲೂ ಸಿಪ್ಪೆ ಸುಲಿದೆ ಹಾಕ್ಕೊಬೇಕು ನೀವು. ಸೋಂಪು ಕಾಳು, ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಮರಾಠಿ ಮೊಗ್ಗು, ಸ್ವಲ್ಪ ಕೊಬ್ಬರಿ. ಸೊ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಇದನ್ನು ನೀವು ನುಣ್ಣಕ್ಕೆ ಫಸ್ಟು ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇದು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದು ಆದಮೇಲೆ ಪುದೀನ ಸೊಪ್ಪು ನೋಡಿ, ನಾನಿಲ್ಲಿ ನನ್ನ ಈ ಒಂದು ಇಡಿಯಲ್ಲಿ 1.5 ಇಡಿ ಆಗೋಷ್ಟು ಸೊಪ್ಪನ್ನ ನಾನು ತೊಗೊಂಡಿದ್ದೀನಿ. ಜಾಸ್ತಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿರೋದಿಲ್ಲ, ಕಡಿಮೆ ಆದರೂ ಚೆನ್ನಾಗಿರೋದಿಲ್ಲ. ಇಲ್ಲಿ ನಾನು 4-5 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ, ಅದಕ್ಕೆ 1.5 ಇಡಿಯಷ್ಟು ತೊಗೊಳ್ತಾ ಇದ್ದೀನಿ. ಸೊ ಇದನ್ನು ಮಿಕ್ಸಿ ಜಾರ್ಗೆ ಫಸ್ಟ್ ಅದು ನುಣ್ಣಗೆ ಬೆಂದ್ಕೊಂಡ್ಮೇಲೆ ಸೊಪ್ಪು ಹಾಕಿದ್ಮೇಲೆ 1ರಿಂದ 2 ರೌಂಡ್ ಬರೋ ಥರ ರುಬ್ಕೊಳ್ಳಿ. ಜಾಸ್ತಿ ರುಬ್ಕೊಂಬಿಟ್ರೆ ಕಹಿ ಬಂದುಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಸೊ ಇದಾದಮೇಲೆ ನೆಕ್ಸ್ಟ್ ಒಂದು ಕುಕ್ಕರ್ಗೆ ಎಣ್ಣೆ ಮತ್ತು ತುಪ್ಪ, ಬರೀ ತುಪ್ಪದಲ್ಲೇ ಮಾಡಬೇಕಂದ್ರೆ ತೊಂದರೆ ಇಲ್ಲ, ಮಾಡ್ಬೋದು. ಬಟ್ ನನಗೆ ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತೆ ಮನೆಯಲ್ಲಿರೋರಿಗೆ ಅಂತ ಹೇಳಿ ನಾನು ಎಣ್ಣೆ ತುಪ್ಪ 2 ಮಿಕ್ಸ್ ಮಾಡ್ತಾಯಿದ್ದೀನಿ. ಎಣ್ಣೆ, ತುಪ್ಪ, ಸಾಸಿವೆ ಮತ್ತು ಪಲಾವ್ ಎಲೆ, ಈರುಳ್ಳಿ, ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತೊಂದರೆ ಇಲ್ಲ, ಸ್ಕಿಪ್ ಮಾಡ್ಬೋದು. ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಸೊ ನೆಕ್ಸ್ಟ್ ಚೆನ್ನಾಗಿ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ. ಸೊ ಕ್ಯಾಪ್ಸಿಕಮ್ ಇದೆಲ್ಲ ನೀಟಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ
ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ನೀವು ಇದನ್ನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಸೊ ಇದು ಸಾಫ್ಟ್ ಆಗೋವರೆಗೂ ಬೆಂದಾದಮೇಲೆ ನೀವು ರುಬ್ಬಿಟ್ಕೊಂಡಿರೋಂಥ ಒಂದು ಮಸಾಲೆ ಹಾಕ್ಬಿಟ್ಟು ಮಸಾಲೆಯಲ್ಲಿರೋ ಎಲ್ಲ ಒಂದು ಹಸಿ ಪದಾರ್ಥ ಸ್ಮೆಲ್ ಹೋಗೋವರೆಗೂ ಒಂದು 2 ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ. ಇದು ಬೆಂದಾದಮೇಲೆ ಇನ್ನು ಸ್ವಲ್ಪ ಒಂದು 40% 50% ಬೆಂದಾಗಿದೆ ಅಂತ ಅಂದಮೇಲೆ ಸೊ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಖಾರದ ಪೌಡ್ರ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಖಾರ, 1.5 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲ ಉಪ್ಪು ಬೇಕಾದರೆ ನೀವು ಲಾಸ್ಟಲ್ಲೂ ಸಹ ಹಾಕ್ಕೊಬೋದು, ಇವಾಗಲೂ ಹಾಕ್ಕೊಬೋದು. ಸೊ ಹಾಕ್ಕೊಂಡು ನೀವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಾನು ಗರಂ ಮಸಾಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆನ ಹಾಕ್ಕೊಂಡು ನೀಟಾಗಿ ನೀವು ಇದನ್ನು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ನೀವು ಇದನ್ನು ಫ್ರೈ ಮಾಡ್ಕೊಬೇಕು. ಸೊ ಎಲ್ಲ ಮಸಾಲೆ ಹಾಕಿದ ಸ್ವಲ್ಪ ಹೊತ್ತಿಗೆ ಈ ಪೌಡ್ರೆಲ್ಲ ಹಾಕೋದ್ರಿಂದ ಒಟ್ಟಿಗೆ ಎರಡೂ ಸಹ ಹಸಿ ವಾಸನೆ ಹೋಗೋವರೆಗೂ ನೀವು ನೀಟಾಗಿ ನೋಡಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿವರೆಗೂ ನೀವು ಫ್ರೈ ಮಾಡಿಕೊಂಡು ಈಗ ನೀವು ತೊಳೆದಿಟ್ಕೊಂಡಿರೋಂಥ ಒಂದು ಬಾಸ್ಮತಿ ರೈಸು ಅಥವಾ ಸೋನು ಮಸೂರಿ ರೈಸ್, ನಾರ್ಮಲ್ ಯಾವ ರೈಸ್ ಆದ್ರೂ ಪಲಾವ್ಗೆ ಚಿತ್ರಾನ್ನಕ್ಕೆ ಯೂಸ್ ಮಾಡೋ ರೈಸ್ನ ಹಾಕ್ಕೊಂಡು ನೀಟಾಗಿ ನೀವು ಇದನ್ನು ಒಂದು ಕುದಿ ಬರೋವರೆಗೂ ನೀವು ಇದು ಮಾಡ್ಕೊಬೇಕು. ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಏನಕ್ಕೆ ನಿಂಬೆಹಣ್ಣು ಹಿಂಡೋದು ಅಂತ ಅಂದರೆ ಅಕ್ಕಿ ಇದೆಯಲ್ವ ಅದು ಮೆತ್ತಕ್ಕಾಗೋದಿಲ್ಲ. ಸೊ ಗಟ್ಟಿಯಾಗಿ ಅದೇ ಥರನೇ ಇರುತ್ತೆ. ಸೊ ಈ ರೀತಿ ನೀವು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ, ಒಂದು ಕುದಿ ಬಂದಮೇಲೆ ಒಂದು ಮಿಕ್ಸ್ ಕೊಟ್ಟು ಆಮೇಲೆ ನೀವು ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕು. ಟೇಸ್ಟಿಯಾದಂಥ ಪುದೀನ ರೈಸ್ ರೆಡಿ ಆಗಿಬಿಡುತ್ತೆ. ಸೊ ಈ ಥರ ನೀವು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಹಾಕೋದ್ರಿಂದ ಈವನಾಗಿ ಎಲ್ಲ ಮಸಾಲೆನೂ ಎಲ್ಲದಕ್ಕೂ ಸ್ಪ್ರೆಡ್ ಆಗಿರುತ್ತೆ. ಮತ್ತೆ ವಿಸಿಲ್ ಬಂದಮೇಲೆ ಇದನ್ನ ತಿರುಗಿಸೋ ಅವಶ್ಯಕತೆ ಇಲ್ಲ. ಕೆಲವರು ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕ್ತಾರೆ, ಆ ರೀತಿ ಮಾಡಬೇಡಿ, ಅದು ಪ್ರಾಪರ್ ಕನ್ಸಿಸ್ಟೆನ್ಸಿ ಬರೋದಿಲ್ಲ. ಸೊ ಎರಡನ್ನೂ ಒಟ್ಟಿಗೆ ಹಾಕ್ಬಿಟ್ಟು ಒಂದು ಸತಿ ಕುದಿಸ್ಬಿಟ್ಟು ಆಮೇಲೆ ವಿಜಿಲ್ ಹಾಕ್ಸ್ಕೊಳ್ಳಿ. ಸೊ ನೋಡಿ ವಿಜಿಲ್ ಬಂದಾಯಿತು. ಸೊ ವಿಜಿಲ್ ಕಂಪ್ಲೀಟಾಗಿ ಆರಾದಮೇಲೆ ನೋಡಿ ಈ ಥರ ಆಗಿದೆ. ಸೊ ಎಷ್ಟು ಸಾಫ್ಟಾಗಿ ಹೂವು ಥರ ಆಗಿದೆ. ಅನ್ನ ತಿನ್ನೋದಕ್ಕೂ ಸಹ ಅಷ್ಟೇ ರುಚಿಯಾಗಿತ್ತು. ಸೊ ನೀವು ಒಂದು ಸತಿ ಈ ಪ್ರೋಸೆಸ್ನ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲಾಗಿ, ತುಂಬ ಬೇಗ, ತುಂಬ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಸೊ ಪುದೀನ ರೈಸ್ ನೀವು ಸಹ ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾನು ನಿಮಗೆ ನುಚ್ಚುಗೋದಿಯಲ್ಲಿ ಉಪ್ಪಿಟ್ಟು ಮಾಡೋದು ಪ್ರೆಷರ್ ಕುಕ್ಕರಲ್ಲಿ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಹೆಲ್ತ್ ಒಳ್ಳೆಯದು. ಫೈಬರ್ ಜಾಸ್ತಿ ಇರೋದ್ರಿಂದ ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು, ವೆಯ್ಟ್ ಲಾಸ್ ಮಾಡ್ತಾ ಇರೋರಿಗೆ ಬೇಗ ಹಸಿವಾಗೋದಿಲ್ಲ. ಸೊ ಒಳ್ಳೆ ಜಾಸ್ತಿ ಕ್ಯಾಲರೀಸು ಇದರಲ್ಲಿರೋದಿಲ್ಲ. ತುಂಬಾ ಒಳ್ಳೆಯದು ನಮ್ಮ ಹೆಲ್ತಿಗಿದು. ಇದನ್ನು ನಾವು 1 ಟೈಮ್ ವಾಶ್ ಮಾಡಿಕೊಂಡು ನೀಟಾಗಿ, ಸೊ ಇಲ್ಲ ಬಿಫೋರ್ ನೀವು ವಾಶ್ ಮಾಡಿ ಒಣಗಿಸಿ ಎತ್ತಿಟ್ಕೊಂಡಿದ್ರೆ ಪದೇ ಪದೇ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಮಾಡಬೇಕಾದ್ರೆ. ಸೊ ಇಲ್ಲ ಇನ್ಸ್ಟೆಂಟಾಗಿ ಅಂತಂದರೆ 1 ಕಪ್ ಆಗೋಷ್ಟು ನುಚ್ಚು ಗೋಧಿನ ತೊಗೊಂಡು ವಾಶ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಇಲ್ಲಿ ಮೆಷರ್ಮೆಂಟ್ ತುಂಬಾ ಇಂಪಾರ್ಟೆಂಟು, ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ. ಸೊ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಕಡಲೆಬೀಜ ಎಲ್ಲ ಹಾಕ್ಬಿಟ್ಟು ನೀಟಾಗಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ನೀವು ಇದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟು ಟೊಮೆಟೊ ಹಾಕ್ಕೊಬೇಕು. ಟೊಮೆಟೊಗೆ ಮುಂಚೆ ಈರುಳ್ಳಿ ಹಾಕ್ಕೊಳ್ಳೋರು ಹಾಕ್ಕೊಬೋದು. ನಾನಿಲ್ಲಿ ಈರುಳ್ಳಿ ಯೂಸ್ ಮಾಡ್ತಾಯಿಲ್ಲ, ಟೊಮೆಟೊ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ನಾನು ಫಾಸ್ಟಿಂಗ್ ಇರೋವಾಗ ಮಾಡ್ಕೊಳ್ತಾ ಇರೋಂಥ ಒಂದು ರೆಸಿಪಿ ಇದು. ಸೊ ನೆಕ್ಸ್ಟ್ ನೀವು ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಉಪ್ಪು, ಖಾರ ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ನೀವು ಬೇಯಿಸ್ಕೊಂಡಿದ್ದಾದಮೇಲೆ ನೀವು ಯಾವ ಮೆಷರ್ಮೆಂಟಲ್ಲಿ ತೊಗೊಂಡಿರ್ತೀರ ಗೋಧಿನ, ಆ ಮೆಷರ್ಮೆಂಟ್ಗೆ 3 ಕಪ್ ಆಗೋಷ್ಟು ನೀರು ತೊಗೊಬೇಕು. 1 ಕಪ್ ಗೋಧಿಗೆ 3 ಕಪ್ ಆಗೋಷ್ಟು ನೀರು ತೊಗೊಂಡ್ರೆ ಪರ್ಫೆಕ್ಟಾಗಿರೋಂಥ ಒಂದು ಕನ್ಸಿಸ್ಟೆನ್ಸಿ ಆದಂಥ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಸೊ ಗೋಧಿನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ ಕೂಗಿಸ್ಕೊಳ್ಳಿ. 2 ವಿಜಿಲ್ ಕೂಗಿಸ್ಕೊಂಡ್ರೆ ಟೇಸ್ಟಿ ಆದಂಥ ನುಚ್ಚು ಗೋಧಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಸೊ ಒನ್ಸ್ ನೀವು ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಒಳ್ಳೆಯದು. ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ ಈ ಥರ ಪ್ರಾಪರ್ ಕನ್ಸಿಸ್ಟೆನ್ಸಿ ಆಗಿರುತ್ತೆ. ನೆಕ್ಸ್ಟ್ ನಾನು ನಿಮಗೆ ದೋಸೆ ಮತ್ತು ಪಲ್ಯ ಚಟ್ನಿನ ತೋರಿಸ್ತಾ ಇದ್ದೀನಿ. ದೋಸೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇಲ್ಲಿ ದೋಸೆಗೆ ಹಾಕ್ಕೊಳ್ಳೋದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಬಟ್ ಚಟ್ನಿ ಮತ್ತು ಪಲ್ಯ ಒಬ್ಬರೊಬ್ರು ಒಂಥರ ಮಾಡ್ತಾರೆ. ಸೊ ನಾನು ಈ ಥರ ಮಾಡ್ತೀನಿ. ಈ ಥರ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ನೋಡಿ ಇಲ್ಲಿ ಸ್ವಲ್ಪ ಕಡಲೆಬೀಜ, ಒಂದು 2-3 ಸ್ಪೂನ್ ಆಗೋಷ್ಟು ಕಡಲೆಬೀಜ ಮತ್ತು ಹಸಿಮೆಣಸಿನ್ಕಾಯಿ. ಇಲ್ಲಿ ಒಣಮೆಣ್ಸಿನ್ಕಾಯಿ ಸಹ ಯೂಸ್ ಮಾಡ್ಬೋದು, ನೀವು ತೊಂದರೆ ಇಲ್ಲ. ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಬೇಡ ಅನ್ನೋರು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿ. ಸೊ ಇದನ್ನು ಬೇಯಿಸ್ಕೊಂಡಾದಮೇಲೆ ಅದು ತಣ್ಣಗಾಗೋದಕ್ಕೆ ಬಿಡಿ. ಆಮೇಲೆ ಸ್ವಲ್ಪ ಕೊಬ್ಬರಿ ಜಾಸ್ತಿ ಹಾಕ್ಕೊಬೇಕು ಚಟ್ನಿಗೆ, ದೋಸೆ ಚಟ್ನಿಗೆ ಅವಾಗೇ ರುಚಿ ಚೆನ್ನಾಗಿರೋದು. ಒಂದು ಸತಿ ಕೊಬ್ಬರಿನ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ 1 ಇಂಚ್ ಆಗೋಷ್ಟು ಶುಂಠಿ ಮತ್ತು ಫ್ರೈ ಮಾಡಿ ಇಟ್ಕೊಂಡಿರೋಂಥದ್ದು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಕಳೆಪಪ್ಪು ಒಂದು 2-3 ಸ್ಪೂನ್ ಆಗೋಷ್ಟು ಕಳೆಪಪ್ಪು ಹಾಕ್ಕೊಳ್ಳಿ. ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಬೇಕು. ಹುಣಸೆಹಣ್ಣು ಜಾಸ್ತಿ ಹುಣಸೆಹಣ್ಣು ಹಾಕ್ಕೊಂಡ್ರೆ ಸ್ವಲ್ಪ ಕೂಡ ಚಟ್ನಿ ಚೆನ್ನಾಗಿರೋದಿಲ್ಲ. ನೋಡಿ ಇವಾಗ ತೋರಿಸೋದಲ್ವ, ಅಷ್ಟೇ ಹುಣಸೆಹಣ್ಣು ಹಾಕ್ಕೊಬೇಕು. ಬೆಳ್ಳುಳ್ಳಿನೂ ಅಷ್ಟೇ 4 ಎಳಿಸ್ಲು ಹಾಕ್ಕೊಳ್ಳಿ. ಜಾಸ್ತಿ ಎಳಿಸ್ಲು ಹಾಕ್ಕೊಂಡ್ರೆ ಬರೀ ಬೆಳ್ಳುಳ್ಳಿ ಫ್ಲೇವರೇ ಬರುತ್ತೆ ಚಟ್ನಿ, ಆವಾಗಲೂ ಚೆನ್ನಾಗಿರೋದಿಲ್ಲ. ಕೊತ್ತಂಬರಿ ಸೊಪ್ಪು ಮತ್ತು
ಪುದೀನ ಸೊಪ್ಪು. ಇದಕ್ಕೆ ಕೊಬ್ಬರಿ, ಕಡಲೆ ಬೀಜ ಮತ್ತು ಕಡಲೆಪಪ್ಪು ಇದನ್ನು ಜಾಸ್ತಿ ಹಾಕ್ಕೊಬೇಕು. ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಬೇಕು. ಸೊ ಇಷ್ಟು ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಟೇಸ್ಟಿಯಾದಂಥ ಚಟ್ನಿ ರೆಡಿ ಆಗುತ್ತೆ. ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಎಷ್ಟು ಸೂಪರಾಗಿರುತ್ತೆ. ಇದನ್ನು ಬರೀ ದೋಸೆಗೆ ಅಲ್ಲ, ಮುದ್ದೆಗೆ ತಿನ್ನಬೇಕಾದ್ರೂ ಅಷ್ಟೇ ಎಕ್ಸಲೆಂಟ್ ಆಗಿರುತ್ತೆ. ಸೊ ಇದನ್ನು ನೀವು ಒಗ್ಗರಣೆ ಮಾಡಿಕೊಂಡು, ಸೊ ಚಟ್ನಿನ ಯಾವತ್ತು ಕಾಯಿಸೋದಕ್ಕೆ ಹೋಗಬೇಡಿ. ಒಗ್ಗರಣೆ ಮಾಡಿಕೊಂಡು ಅದನ್ನು ಸ್ಟವ್ ಆಫ್ ಮಾಡಿ ಅದಕ್ಕೆ ಚಟ್ನಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಎತ್ತು ಸೈಡಿಗೆ ಇಟ್ಕೊಳ್ಳಿ. ಯಾಕಂದರೆ ಚಟ್ನಿನ ಕಾಯಿಸ್ಬಿಟ್ರೆ ಬೇಗ ಕೆಡೋ ಚಾನ್ಸಸ್ ಇರುತ್ತೆ. ಅದರಲ್ಲಿರೋ ಫ್ಲೇವರ್ ಎಲ್ಲನೂ ಹೋಗ್ಬಿಟ್ಟಿರುತ್ತೆ. ಅಷ್ಟು ರುಚಿ ಸ್ವಲ್ಪ ಕೂಡ ರುಚಿ ಇರೋದಿಲ್ಲ. ಸೊ ಈ ಥರ ಒನ್ಸ್ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮಗೆ ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಈಗ ನಾವು ಆಲೂಗಡ್ಡೆ ಪಲ್ಯನ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಇಲ್ಲಿ ದಪ್ಪ ಆಲೂಗಡ್ಡೆನ ಕಟ್ ಮಾಡಿ ಸೀಳ್ಬಿಟ್ಟು ಬೇಯಿಸ್ಕೊಳ್ಳಿ. ಬೇಗ ಬೆಂದ್ಕೊಳ್ಳುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಸ್ಮ್ಯಾಶ್ ಕೂಡ ಬೇಗ ಮಾಡ್ಕೊಬೋದು ನಾವು. ಸೊ ಇದನ್ನು ಆರೋದಕ್ಕೆ ಬಿಟ್ಟು ನೆಕ್ಸ್ಟ್ ಈಗ ನಾನು ನೀಟಾಗಿ ಸಿಪ್ಪೆ ತಗೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಸಿಪ್ಪೆ ತಗೊಂಡು ಸೈಡಿಗೆ ಎತ್ತಿಡೋಣ. ಇದನ್ನು ನೀವು ಪಾಸಿಬಲ್ ನೀವು ಸಿಪ್ಪೆ ತೆಗಿಬೇಕಾದ್ರೆ ಒಂದು ಸೈಡ್ಗೆ ಇಡಬೇಕಾದ್ರೆ ಒಂದು ಅರ್ಧ ಸ್ಮ್ಯಾಶ್ ಮಾಡಿಟ್ರೆ ಬಿಸಿ ಎಲ್ಲ ಆರ್ಕೊಂಡಿರುತ್ತೆ. ನೆಕ್ಸ್ಟ್ ನುಣ್ಣಕ್ಕೆ ಸ್ಮ್ಯಾಶ್ ಮಾಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಓಕೆನಾ? ಸೊ ನಾನು ಆಲ್ರೆಡಿ ಅರ್ಧ ಮಾಡಿ ಇಟ್ಕೊಂಡು ಈಗ ನೋಡಿ ನುಣ್ಣಕ್ಕೆ ನಾನು ಇದನ್ನ ಸ್ಮ್ಯಾಶ್ ಮಾಡಿಕೊಂಡು ಎತ್ತು ಸೈಡ್ಗೆ ಇಟ್ಕೊತೀನಿ. ಸೊ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಆಲೂಗಡ್ಡೆ ಪಲ್ಯಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಕಡಲೆಬೀಜ, ಕೆಲವರು ಕಡಲೆಬೀಜ ಇಷ್ಟಪಡೋದಿಲ್ಲ, ಬಟ್ ನನಗೆ ದೋಸೆಗೆ ಆಗಲಿ ಚಟ್ನಿಗೆ, ಚಪಾತಿಗೆ ಕಡಲೆಬೀಜನ ಮಿಕ್ಸ್ ಮಾಡ್ಕೊಂಡು ತಿಂದ್ರೂ ನನಗೆ ಇಷ್ಟ ಆಗೋದು. ಸೊ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ ನೀವು ಒಣಮೆಣ್ಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ದಯವಿಟ್ಟು ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡಿ. ಸೊ ನೀಟಾಗಿ ಇದು ಫ್ರೈ ಆಗಿ ಖಾರ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡು ಆದಮೇಲೆ, ಸೊ ನೋಡಿ ನಿಮಗೆ ಎಷ್ಟು ಮಾತ್ರ ಫ್ರೈ ಆಗಿರಬೇಕು. ಯಾಕಂದರೆ ಕಡಲೆಬೀಜ ನಾವು ಹಾಗೆ ತಿಂತಿರಲ್ವ, ಆವಾಗಲೇ ನಮಗೆ ರುಚಿ ಇರೋದು. ಸೊ ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ. ಆಲೂಗಡ್ಡೆ ಪಲ್ಯಗೆ ಎಷ್ಟು ಈರುಳ್ಳಿ ಹಾಕ್ಕೊಂಡ್ರೆ ಅಷ್ಟು ರುಚಿ ಚೆನ್ನಾಗಿರುತ್ತೆ ಇದು ನಮಗೆ. ಸೊ ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬೆಂದಿರಬೇಕು. ಅರ್ಧಂಬರ್ಧ ಈರುಳ್ಳಿ ಬೆಂದರೆ ಸ್ವಲ್ಪ ಕೂಡ ರುಚಿ ಇರೋದಿಲ್ಲ ನಮಗೆ. ನೀಟಾಗಿದು ನಮಗೆ ಫ್ರೈ ಆಗಿರಬೇಕು. ಆಮೇಲೆ ಅರಿಶಿನ ಪುಡಿನ ಹಾಕ್ಕೊಂಡು ಉಪ್ಪು ನೋಡ್ಕೊಂಡು ಹಾಕ್ಕೊಬೇಕು. ಯಾಕಂದರೆ ನಾವು ಆಲ್ರೆಡಿ ಆಲೂಗಡ್ಡೆ ಬೇಯಿಸೋದಕ್ಕೆ ಉಪ್ಪು ಹಾಕ್ಕೊಂಡಿರ್ತೀವಿ ಅಲ್ವಾ, ಅದಕ್ಕೆ ನೋಡ್ಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ನೀವು ಇದನ್ನು ಫ್ರೈ ಮಾಡಿಕೊಂಡು, ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಎಲ್ಲ ಈರುಳ್ಳಿ ರೆಸಿಪೀಸ್ಗೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಫ್ರೈ ಮಾಡ್ಕೊಳ್ಳೋಕೆ ಹೇಳ್ತೀನಿ. ಸೊ ಇನ್ನೊಂದು ಸಿಂಪಲ್ ಟಿಪ್ ಏನು ಅಂತಂದರೆ, ಸ್ವಲ್ಪ ಒಂದು 1/4 ಸ್ಪೂನ್ ಆಗೋಷ್ಟು ಸಕ್ಕರೆ ಇದಕ್ಕೆ ಯೂಸ್ ಮಾಡಿ ನೋಡಿ. ಇದರ ರುಚಿ ತುಂಬಾ ಜಾಸ್ತಿ ಆಗುತ್ತೆ. ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿ ನೋಡಬೇಕು ನೀವು. ಓಕೆನಾ? ಸೊ ಇಷ್ಟಾದಮೇಲೆ ನೀವು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಒಂದು ಆಲೂಗಡ್ಡೆನ ಕಂಪ್ಲೀಟಾಗಿ ಇದಕ್ಕೆ ಹಾಕ್ಬಿಟ್ಟು, ಸೊ ಒಂದು ಮಿಕ್ಸ್ ಕೊಟ್ಟು ಸ್ವಲ್ಪ ವಾಟರ್ನ ನೀವು ಆ್ಯಡ್ ಮಾಡ್ಕೊಬೇಕು ಇದಕ್ಕೆ. ಯಾಕಂದರೆ ನಿಮಗೆ ತುಂಬ ಜಾಸ್ತಿ ನೀರಂಗೆ ಬೇಕು ಪಲ್ಯ. ನೀರಂತಂದರೆ ಸ್ವಲ್ಪ ಗೊಜ್ಜು ಥರ ಬೇಕು ಪಲ್ಯ ಅಂದರೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಳ್ಳಿ. ಇಲ್ಲ ಬೇಡ ನಿಮಗೆ ಅದೇ ಥರ ಇರಬೇಕು ಅಂದರೆ ಈ ಥರನೇ ಮಾಡ್ಕೊಳ್ಳಿ. ಯಾಕಂದರೆ ಉಂಡೆ ಥರ ಸಿಗ್ತಾಯಿದ್ರೆ ನಮಗೆ ಚೆನ್ನಾಗಿರುತ್ತೆ ಅಂತ ಕೆಲವರು ಫೀಲ್ ಆಗ್ತಾರೆ. ಸೊ ಕೆಲವರಿಗೆ ಸ್ಮ್ಯಾಶ್ಡ್ ಹಾಕಿದರೆ ಇಷ್ಟ ಅಂತ ಕೆಲವರು ಫೀಲ್ ಆಗ್ತಾರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಹಾಕ್ಕೊಳ್ಳಿ. ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರೋದು. ಸೊ ಇಷ್ಟ ಆದಮೇಲೆ ಪಲ್ಯ ಮತ್ತು ಚಟ್ನಿ ಎರಡೂ ಸಹ ರೆಡಿ ಆಯಿತು. ಸೊ ನೆಕ್ಸ್ಟ್ ದೋಸೆ ಸುಟ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ನಾನ್ ಸ್ಟಿಕ್ ದೋಸೆ ಪ್ಯಾನ್ನ ಯೂಸ್ ಮಾಡ್ತಾಯಿಲ್ಲ. ನಾನಿಲ್ಲಿ ಕಂಪ್ಲೀಟಾಗಿ ಕಬ್ಬಿಣದು ಹಳೇ ಕಾಲದ ಹೆಂಚನ್ನು ನಾನಿಲ್ಲಿ ಉಪಯೋಗಿಸ್ತಾ ಇರೋದು. ನಮ್ಮ ಅತ್ತೆ ತಗೊಟ್ಟಿರೋಂಥ ಒಂದು ಹೆಂಚಂತೆ ಇದು. ಸೊ ನೋಡಿ, ಹಳೇ ಕಾಲದ ಹೆಂಚಿದು. ಇದಕ್ಕೆ ದೋಸೆನ ಹಾಕ್ಕೊಂಡ್ರೆ ಪ್ರಾಪರಾಗಿರೋಂಥ ಒಂದು ಕನ್ಸಿಸ್ಟೆನ್ಸಿ ಇರೋಂಥ ಒಂದು ದೋಸೆ ಬರುತ್ತೆ. ಯಾಕಂದರೆ ನಾನ್ ಸ್ಟಿಕ್ಸ್ಗೆಲ್ಲ ಇವಾಗ ನ್ಯೂಸಸ್ ಬರ್ತಾಯಿದೆ ಅಲ್ವಾ, ಅದು ಇದು ಹಾಗೆ ಹೀಗೆ ಅಂತ. ಸೊ ಇಷ್ಟನ್ನು ಮಾಡಿಕೊಂಡ್ರೆ ಟೇಸ್ಟಿಯಾದಂಥ ದೋಸೆ ಮತ್ತು ಪಲ್ಯ ಚಟ್ನಿ ಎರಡೂ ಸಹ ರೆಡಿ ಆಗುತ್ತೆ. ಸೊ ನೀವು ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ ಪಲ್ಯನ ಮತ್ತು ಚಟ್ನಿನ ಹೇಗಿರುತ್ತೆ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇನ್ ಕೇಸ್ ಸೊ ನಿಮಗೆ ದೋಸೆಗೆ ವಿತ್ ಮೆಷರ್ಮೆಂಟ್ ಯಾವ ರೀತಿ ದೋಸೆಗೆ ಹಾಕ್ಕೊಬೇಕಂತ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಗೆ ಹಾಕ್ಕೊಳ್ಳೋದಂತನೂ ತೋರಿಸ್ಕೊಡ್ತೀನಿ. ಸೊ ಈಗ ದೋಸೆ ಪಲ್ಯ ಚಟ್ನಿ ಎರಡೂ ಸಹ ರೆಡಿ ಆಯಿತು. ನೀವಂತೂ ಈ ಥರ ಒಂದು ಚಟ್ನಿ ಮತ್ತು ಪಲ್ಯನ ಟ್ರೈ ಮಾಡಲೇಬೇಕು. ಒನ್ಸು ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಅನದರ್ ರೆಸಿಪೀಸ್ ಜೊತೆಲೆ ಪಾರ್ಟ್ 2 ಅಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ.